ಸರ್, ಕೆಲವರು ಫೋನ್ ಟ್ಯಾಪಿಂಗ್ ಮಾಡಿನೂ ಪತಿವ್ರತೆ ರೀತಿ ವರ್ತಿಸ್ತಾರೆ. ಎಲ್ಲ ಸರ್ಕಾರದಲ್ಲೂ ಇತ್ತು, ಆದ್ರೆ ಈ ಸರ್ಕಾರದಲ್ಲಿ ತಮ್ಮದೇ ಸರ್ಕಾರದ ವಿರುದ್ಧ ಫೋನ್ ಟ್ಯಾಪಿಂಗ್ ಮಾಡ್ತಿದ್ದಾರೆ. ಸಿಎಂ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು ತಮ್ಮದೇ ಸರ್ಕಾರದ ಶಾಸಕರ ಮೇಲೆ ಫೋನ್ ಟ್ಯಾಪಿಂಗ್ ಮಾಡ್ತಿದ್ದಾರೆ ಅಂತ ಸಾಮಾನ್ಯವಾಗಿ ಇಂಟೆಲಿಜೆನ್ಸ್ ಸಿಎಂ ಹತ್ರ ಕೈಯಲ್ಲಿರುತ್ತೆ. ಅವ್ರು ಹೇಳ್ತಿದ್ದಾರೆ ಯಾರೋ ಡಿಸಿಎಂ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಸಿಎಂ ಆಗಕ್ಕೆ ಅವರೇ ಫೋನ್ ಟ್ಯಾಪ್ ಮಾಡ್ತಾರೆ. ಇದು ಸಾಧ್ಯ ಇಲ್ಲ ಸರ್. ಇಂಟೆಲಿಜೆನ್ಸ್ ಅಂಡರ್ ಕಂಟ್ರೋಲ್ ಇಲ್ಲ ಸರ್. ಗವರ್ಮೆಂಟ್ ಆಫ್ ಕರ್ನಾಟಕ ಅಂಡರ್ ಸಿಎಂ ಕಂಟ್ರೋಲ್ ಇಲ್ಲ ಸರ್ ಇಂಟೆಲಿಜೆನ್ಸ್. ಈ ಫೋನ್ ಟ್ಯಾಪಿಂಗ್ ಇಶ್ಯೂ ಏನಿದೆ ಬಹಳ ಗಂಭೀರವಾದಂಥ ವಿಚಾರ ಇದೆ. ಇದನ್ನು ಯಾರೇ ಕೂಡ ಸುಮ್ಮನೆ ಹೇಳಿಕೆಗೋಸ್ಕರ ಈ ಥರ ಆರೋಪಗಳನ್ನ ಮಾಡಬಾರ್ದು. ರಾಮಕೃಷ್ಣ ಹೆಗ್ಡೆ ಅವರು ಫೋನ್ ಟ್ಯಾಪಿಂಗ್ ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕಾಗಿತ್ತು. ಅದರ ನಂತರ ಯಾವತ್ತು ಫೋನ್ ಟ್ಯಾಪಿಂಗ್ ಆರೋಪ ಬಂದಿದೆ, ಏನಿದೆ ವರದಿ ಅಂತ ತಮಗೆಲ್ಲ ಕೂಡ ಗೊತ್ತಿರೋಂಥ ವಿಚಾರ. ಅದರಿಂದ ಯಾರೋ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ, ಅಷ್ಟು ಸುಲಭವಾಗಿ ಒಂದು ಫೋನ್ ಟ್ಯಾಪಿಂಗು ಶಾಸಕರದಾಗಲಿ ಬೇರೆಯವ್ರದ್ದು ಮಾಡೋಕ್ಕಾಗುತ್ತೆ ಅಂತ ಹೇಳೋದನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಆರೋಪಕ್ಕೆ ಆಧಾರ ಕೊಡಬೇಕು. ಆಧಾರ ರಹಿತವಾದಂಥ ಈ ಥರ ಗೊಂದಲ ಸೃಷ್ಟಿಸುವಂಥ ಹೇಳಿಕೆಗಳು ಇದು ಜವಾಬ್ದಾರಿಯುತವಾದಂಥ ಹೇಳಿಕೆಗಳಲ್ಲ. ಆದರೆ ಈ ಹಿಂದೆನೂ ಆರೋಪಗಳಿತ್ತು ಸರ್. ಬಟ್ ಒಂದು ಇಂಟೆಲಿಜೆನ್ಸ್ ಮಾಹಿತಿ ಪ್ರಕಾರ ಮಾಹಿತಿ ಸಂಗ್ರಹ ಆಗ್ತಾನೆ ಇರ್ತದೆ ನಿರಂತರವಾಗಿ. ಇಂಟೆಲಿಜೆನ್ಸ್ ಸಂಗ್ರಹ ಆಗೋದಕ್ಕೂ ಫೋನ್ ಟ್ಯಾಪಿಂಗಿಗೂ ಭಾಳ ವ್ಯತ್ಯಾಸ ಇದೆ. ಒಬ್ಬರು ಫೋನನ್ನು ಟ್ಯಾಪ್ ಮಾಡಬೇಕು ಅಂತ ಹೇಳಿದ್ರೆ ತನ್ನದೇ ಆದಂಥ ಪ್ರಕ್ರಿಯೆ ಇದೆ, ಕಾನೂನಿದೆ. ಅದು ಫೋನ್ ಟ್ಯಾಪಿಂಗು ಮುಚ್ಚುಮರೆಯಲ್ಲಿ ಮಾಡಿದ್ರೆ ಭಾಳ ದೊಡ್ಡ ಅಪರಾಧ ಮತ್ತು ಭಾಳ ಗಂಭೀರವಾದಂಥ ವಿಚಾರ. ಅದರಿಂದ ಈಗ ರಾಜಕೀಯವಾಗಿ ಹೇಳಿಕೆಗಳನ್ನು ಹೇಳೋದನ್ನ ನಾವು ಕೂಡ ಅದನ್ನು ಸೀರಿಯಸ್ ಆಗಿ ಪರಿಗಣಿಸುವಂತಿಲ್ಲ. ಈ ರಾಜಕೀಯವಾಗಿ ಏನೋ ಒಂದು ಸ್ವಲ್ಪ ಗೊಂದಲ ಸೃಷ್ಟಿಯಾಗಲಿ, ಏನೋ ಲಾಭ ಆಗಲಿ ಅಂತ ಹೇಳ್ತಾ ಇದ್ದಾರೆ ಹೊರತು ಇದು ನಿರಾಧಾರಿತವಾದಂಥ ಹೇಳಿಕೆ. ಸರ್, ಕುಮಾರಸ್ವಾಮಿ ಅವರು ಒಂದು ಜವಾಬ್ದಾರಿಯುತವಾದಂತಹ ಹುದ್ದೆಯಲ್ಲಿರುವಂಥದ್ದು ಸರ್, ಅಂಥವರು ಇಂಥದ್ದೊಂದು ಆರೋಪ ಮಾಡ್ತಾರೆ ಅಂದರೆ ಆಧಾರ ಇಲ್ಲದೆ ಮಾತಾಡ್ತಾರೆ ಅಂತ ಹೇಳ್ತೀರಾ? ಆಧಾರ ಇದ್ದರೆ ಕೊಡಲಿ. ಆಧಾರ ಕೊಟ್ಟರೆ ಅಪರಾಧ ಆಗುತ್ತೆ. ಅದರ ಪ್ರಕಾರ ಪ್ರಕರಣ ದಾಖಲಾಗಬೇಕು, ತನಿಖೆ ಆಗಬೇಕು. ಈಗ ಯಾರೋ ಶಾಸಕರದು ಮತ್ತು ಮಂತ್ರಿಗಳದ್ದು ಫೋನನ್ನು ಟ್ಯಾಪ್ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಆರೋಪ ಮಾಡಿದಾಗ ಆಧಾರ ಇರಬೇಕಲ್ಲ. ಆಧಾರ ಇದ್ದರೆ ಕೊಡಲಿ. ಆಧಾರ ಕೊಟ್ಟರೆ ಖಂಡಿತವಾಗಿ ಸರ್ಕಾರ, ಗೃಹ ಸಚಿವರು ಎಲ್ಲರೂ ಕೂಡ ಅದಕ್ಕೆ ಕೊಡಬೇಕಾಗಿರುವಂಥ ಗಾಂಭೀರ್ಯತೆಯನ್ನು ಕೊಟ್ಟು ಅದನ್ನು ಪ್ರಕರಣ ದಾಖಲೆ ಮಾಡಿ ತನಿಖೆ ಮಾಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ಆದರೆ ಆಧಾರ ಇಲ್ಲದೆ ಹೇಳ್ತಾ ಇದ್ದರೆ ಇದು ರಾಜಕೀಯ ಹೇಳಿಕೆಯಾಗಿ ನಾವು ಅದನ್ನು ತಿರಸ್ಕರಿಸಬೇಕು. ಶಾಸಕರ ಚಲನವಲನಗಳನ್ನು ಕೂಡ ಇಂಟೆಲಿಜೆನ್ಸ್ ಮೂಲಕ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಇಂಟೆಲಿಜೆನ್ಸ್ನವರು ಎಲ್ಲಿ ಯಾವ ರೀತಿಯಾದಂಥ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಬೇಕಾಗಿರುವಂಥ ಮಾಹಿತಿಗಳನ್ನು ಕೊಡ್ತಾರೆ ಹೊರತು ರಾಜಕೀಯವಾಗಿ ಇಂಟೆಲಿಜೆನ್ಸ್ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಧಿಕಾರಿಗಳು ಅವರ ವ್ಯಾಪ್ತಿಯಲ್ಲೇ ಅವ್ರು ಕೆಲಸ ಮಾಡ್ತಾರೆ. ಶಾಸಕರು ಎಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲಿ ಬರ್ತಾ ಇದ್ದಾರೆ, ಇದೆಲ್ಲ ಇಂಟೆಲಿಜೆನ್ಸ್ನವ್ರ ಕೆಲಸ ಅಲ್ಲ. ಸೊ ಅವ್ರು ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಅಕಸ್ಮಾತ್ ಅಂತ ಆರೋಪ ಇದೆ ಅಂತ ಹೇಳಿ ಯಾರು ಹೇಳ್ತಾ ಇದ್ದಾರೆ, ಈಗಾಗಲೇ ನಾನು ಹೇಳಿದಾಗೆ ಭಾಳ ಗಂಭೀರವಾದಂಥ ಆರೋಪ. ಇದು ಸರ್ವೋಚ್ಚ ನ್ಯಾಯಾಲಯ ಕೂಡ ಪರಿಗಣಿಸ್ತದೆ. ಈ ಆರೋಪಗಳು ಮಾಡೋದಕ್ಕಿಂತ ಮುಂಚೆ ಇದಕ್ಕೇನು ಆಧಾರ ಇದೆ ಅಂತ ಹೇಳೋದನ್ನು ಮೊದಲು ಮಾಧ್ಯಮದ ಮುಂದೆ ಬಿಚ್ಚಿಡಬೇಕು. ಅದಿಲ್ಲದೆ ಹೇಳಿಕೆ ಹೇಳೋದು, ಒಂದು ಅರ್ಧ ಗಂಟೆ ಹೆಡ್ಲೈನ್ಸ್ ಮಾಡಿಕೊಂಡು ಮನೆಗೆ ಹೋಗೋದು, ಇದು ಇಟ್ಸ್ ಓನ್ಲಿ ಪಾಲಿಟಿಕ್ಸ್. ಸಿಎಂ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ ಸರ್. ನಮ್ಮ ಒಂದು ಹಾಲು ಜೇನಿನಂತೆ ಇರುವಂಥ ಒಂದು ಸಂಬಂಧ, ಇದ್ರ ಮಧ್ಯದಲ್ಲಿ ಹುಳಿ ಹಿಂಡೋದಕ್ಕೋಸ್ಕರ ಕುಮಾರಸ್ವಾಮಿ ಇಂಥದ್ದೊಂದು ಆರೋಪ ಮಾಡಿದ್ದಾರೆ. ಅವ್ರ ಕಾಲದಲ್ಲೇ ಫೋನ್ ಟ್ಯಾಪಿಂಗ್ ಇತ್ತು ಅಲ್ಲ, ಅದು ಯಾಕೆ ಅವರು ಆರೋಪ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಅದು ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಅಲ್ಲಿಗೆ ಬಿಟ್ಬಿಡೋಣ. ಆದರೆ ಇಂಥ ಆರೋಪಗಳು ಕಾನೂನಾತ್ಮಕವಾಗಿ ಕಾನೂನಿನ ದೃಷ್ಟಿಯಲ್ಲಿ ಮಾಡೋಕ್ಕಿಂತ ಆಧಾರವನ್ನು ಮಾಧ್ಯಮದ ಮುಂದೆ ಇಡೋದಕ್ಕಿಂತ ಮೊದಲು ತನಿಖೆ ಸಂಸ್ಥೆಗಳ ಮುಂದೆ, ಯಾರು ಜವಾಬ್ದಾರಿಯುತವಾದಂಥ ತನಿಖಾ ಸಂಸ್ಥೆಗಳಿದ್ದಾವೆ ಅವ್ರ ಮುಂದೆ ಇಟ್ಟು ಪ್ರಕರಣ ದಾಖಲಿಸಿ ಆಧಾರ ಕೊಟ್ಟು ಕಾನೂನು ಪ್ರಕ್ರಿಯೆ ಪ್ರಾರಂಭಿಸಿ ಅದಕ್ಕೆ ಸಹಕಾರ ಕೊಡುವಂಥದ್ದು ಎಲ್ಲ ಜವಾಬ್ದಾರಿಯುತವಾದಂಥ ನಾಗರಿಕರ ಕೆಲಸ ಆಗ್ತದೆ. ಆ ರೀತಿಯಾಗಿ ವರ್ತಿಸಿದ್ರೆ ಸೂಕ್ತ. ನನಗೆ ಕರೆದಿಲ್ಲ, ಯಾರು ಡಿನ್ನರ್ ಕರೆದಿಲ್ಲ. ನಾನು 6:06 ಮುಗಿಸ್ಬಿಡ್ತೀನಿ ಡಿನ್ನರು. ಅದರಿಂದ ಬಹುಶಃ ಕರೆದಿಲ್ಲ. ಸಾಧಾರಣವಾಗಿ ಉಪಮುಖ್ಯಮಂತ್ರಿಗಳು ಕರೆದಿರುವಂಥ ಔತಣಕೂಟಕ್ಕೆ ನನಗೆ ಆಮಂತ್ರಣ ಕೊಟ್ಟಿದ್ದಾರೆ. ಎಲ್ಲ ಸತಿ ಕೊಟ್ಟಿದ್ದಾರೆ. 10ನೇ ತಾರೀಕಿನ ಸಮಯ ಇದೆಯಲ್ಲ, ಕರಿಬೋದು.